ಜೆಸಿಬಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಎಲ್ಲರೂ ನಿರಂತರ 5 ದಿನಗಳ ಕಾಲ ನಾವು ಬಂದ್ ಮಾಡ್ತಾ ಇದ್ದೇವೆ. ನಮ್ಗೆ ಯಾವುದೇ ರೀತಿಯಿಂದ ಇದು ಜೆಸಿಬಿದೊಳಗೆ ಲಾಭ ಆಗಾಕೊಂತಿಲ್ಲ. 900 ರೂಪಾಯಿದಾಗ ಸೊ 1100 ರೂಪಾಯಿ ಆದ್ರೆ ನಾವೆಲ್ಲರೂ ಬದುಕ್ತೇವೆ ಅನ್ನೋದು ಅಂತ ಕಳೆ ಹುಬ್ಬಳ್ಳಿಯಲ್ಲಿ ಜೆಸಿಬಿ ಮಾಲೀಕರ ಸಂಘದ ಪ್ರತಿಭಟನೆ. ದರ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಹೋರಾಟ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿದೆ. ದರ ಹೆಚ್ಚಳ ಸೇರಿದಂತೆ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನವೆಂಬರ್ 16ರವರೆಗೆ ಹುಬ್ಬಳ್ಳಿ ಜೆಸಿಬಿ ಮಾಲೀಕರ ಸಂಘದಿಂದ ನಗರ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಹೋರಾಟ ಮಾಡಲಾಗ್ತಿದೆ ಅನ್ನೋದಾಗಿ ಅಧ್ಯಕ್ಷ ಅಮರನಾಥ್ ಜಿಗಳೂರ್ ಅವರು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಸಿಬಿ ದರ ಹೆಚ್ಚಳ, ಬಿಡಿ ಭಾಗಗಳು, ಡೀಸೆಲ್ ದರ ಹೆಚ್ಚಳ ಹೀಗೆ ಹಲವು ಕಾರಣಗಳಿಂದ ಈಗಿರುವ ದರದಲ್ಲಿ ಜೆಸಿಬಿ ಕಾರ್ಯಾಚರಣೆ ಮಾಡುವವರಿಗೆ ನಷ್ಟ ಉಂಟಾಗುತ್ತಿದೆ. ಹೀಗಾಗಿ ಜೆಸಿಬಿ ಕಾರ್ಯಾಚರಣೆ ದರ ಹೆಚ್ಚಳ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಜೆಸಿಬಿ ಕಾರ್ಯಾಚರಣೆ ಪ್ರತಿ ಗಂಟೆಗೆ 1100 ರೂಪಾಯಿ ನಿಗದಿ ಮಾಡಬೇಕು, ಇಲ್ಲವಾದ್ರೆ ಬೇಡಿಕೆ ಈಡೇರುವ ತನಕ ಹೋರಾಟ ಮಾಡ್ತೀವಿ ಅಂತ ಅಧ್ಯಕ್ಷ ಅಮರನಾಥ್ ಅವರು ಹೇಳಿದ್ದಾರೆ. ಈಗ ಜೆಸಿಬಿ ಮಾಲೀಕರದ್ದು ಯಾಕೆ ನಾವು ಸ್ಟ್ರೈಕ್ ಮಾಡೇವಂದ್ರೆ ಏನಿದೆ 700-800 ಅಡಿಗೆ ಒಳಗೆ ಏನು ಉಳಿದಿಲ್ಲ. ಆಮ್ಯಾಗ ಪಗಾರ ಜಾಸ್ತಿ ಆಗೈತಿ, ಡೀಸೆಲ್ ಆಗೈತಿ, ಆಯಿಲ್, ಜೆಸಿಬಿ ಪಾರ್ಟ್ಸ್ ಆಗಲಿ ಎಲ್ಲ ಕಾಸ್ಟ್ಲಿ ಆಗೈತಿ. ಹಿಂಗಾಗಿ ನಾವೇನೈತಿಲ್ಲ 1100 ರೂಪಾಯಿ ಬಾಡಿಗೆ ಮಾಡೇವಿ. ಇದಂತೂ ವರ್ಕೌಟ್ ಆಗುದಿಲ್ಲ ನಮಗೆ ಕಡಿಮೆ ಹೊಡೆದ್ರೆ. ಅದ್ರ ಸಂಬಂಧ ಏನೈತಿ, ನಮ್ಮ ಹುಬ್ಳಿ ಗ್ರಾಹಕರು ಏನದಾರಲ್ಲ ಜೆಸಿಬಿ ತಗೊಳ್ಳೋರು ನಮ್ಮ ಬೇಡಿಕೆಗೆ ಈಡೇರಿಸಿ ಸ್ಪಂದಿಸಿ ನಮ್ಗೆ ಏನೈತಲ್ಲ 1100 ರೂಪಾಯಿ ತಾಸು ಅಂತ ಏನ್ ನಾವು ಮಾಡೇವಿ, ಅದಕ್ಕೆಲ್ಲರೂ ಇದು ಮಾಡ್ಕೊಂಡು ಹೋಗ್ಬೇಕು, ಇದನ್ನ ಸಹಕಾರ ಮಾಡ್ಬೇಕು. ಹುಬ್ಳಿ ಜೆಸಿಬಿ ಮಾಲಕರ ಸಂಘದ ವತಿಯಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಂಬಂಧ 12ನೇ ತಾರೀಕು ಇದೇ ತಿಂಗಳ 12ನೇ ತಾರೀಕಿಂದ 5 ದಿವಸಗಳ ಜೆಸಿಬಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಎಲ್ಲರೂ ನಿರಂತರ 5 ದಿನಗಳ ಕಾಲ ನಾವು ಬಂದ್ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಬೇಡಿಕೆಗಳು ಏನಂದ್ರ ರೇಟು ಒಂದು ತಾಸಿಗೆ ರೇಟ್ ಜಾಸ್ತಿ ಆಗಬೇಕು ಮತ್ತು ಜೆಸಿಬಿ ರೇಟ್ ಜಾಸ್ತಿ ಆಗಿದೆ. ಅವರ್ಸ್ ಕಿಲೋಮೀಟರ್ ಇದು ಎಲ್ಲ ನಮ್ಮ ಡೀಸೆಲ್ ಆಮ್ಯಾಗ ಸ್ಪೇರ್ ಪಾರ್ಟ್ಸ್ ಸಾಮಾನುಗಳು ಎಲ್ಲ ಹೊಸ ಜೆಸಿಬಿ ದರ ಜಾಸ್ತಿ ಆಗಿದ್ದ ಕಾರಣ ನಾವು ಅವರ್ಸ್ ಹೊಡೆಯೋದು ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ನಾವು ರೇಟ್ ಏರಿಸೋ ಸಂಬಂಧ 5 ದಿನಗಳ ಕಾಲ ಜೆಸಿಬಿಯನ್ನು ಬಂದ್ ಮಾಡಿ ಸ್ಟ್ರೈಕ್ ಮಾಡಿದ್ದೇವೆ. ನಮ್ಮ ಜೆಸಿಬಿ ಸಂಘ ವತಿಯಿಂದ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಅದ್ರಗೋಸ್ಕರ ರೇಟ್ 1100 ರೂಪಾಯಿ ಮಾಡ್ತಾ ಇದ್ದೇವೆ. ಎಲ್ಲ ಬಿಡಿ ಭಾಗಗಳು, ಡ್ರೈವರ್ ಪಗಾರ ಎಲ್ಲ ಇರ್ತಾ ಇದೆ. ಅದ್ರಗೋಸ್ಕರ 1100 ರೂಪಾಯಿ ಮಾಡ್ತಾ ಇದ್ದೇವೆ ರೇಟ್. ಇನ್ನ ಯಾರು ವರ್ಕೌಟ್ ಆಗೋಲ್ದೆ ಡ್ರೈವರ್ ಪಗಾರ ಎಲ್ಲ ಡೀಸೆಲ್ ರೇಟ್, ಬಿಡಿ ಭಾಗಗಳು, ಆಯಿಲ್ ರೇಟ್, ಟೈರ್ ರೇಟ್ ಎಲ್ಲ ರೇಟ್ ಇರ್ತಾ ಇದೆ. ಹೌದೌದು, ಎಲ್ಲ ಕಡೆ ಸ್ಥಗಿತಾಗಿದೆ, ತೊಂದರೆ ಆಗುತ್ತೈತಿ. ಅದ್ರ ಸಂಬಂಧ ನಾವು 5 ದಿವಸ ನಿರಂತರವಾಗಿ ಇದೊಂದು ಸ್ಟ್ರೈಕ್ ಮಾಡೇವಿ. ನಮಗೆ ಇದರಿಂದ 1100 ರೂಪಾಯಿ ಆದ್ರೆ ನಮ್ಮ ಇಷ್ಟು 200 ಮಂದಿ ಮಂಚಾನ ಅಥವಾ 200 ಮಂದಿ ಕುಟುಂಬ ನಾವು ಒಂದು ದಿವಸಕ್ಕೆ ಅನುಕೂಲ ಆಕೈತಿ. ಎಕನಾಮಿಕಲಿ ವರ್ಕೌಟ್ ಮಾಡಿ ನಾವು ವಿಚಾರ ಮಾಡಿದಾಗ ನಮ್ಗೆ ಯಾವುದೇ ರೀತಿಯಿಂದ ಇದು ಜೆಸಿಬಿದೊಳಗೆ ಲಾಭ ಆಗಾಕೊಂತಿಲ್ಲ. 900 ರೂಪಾಯಿದಾಗ ಸೊ 1100 ರೂಪಾಯಿ ಆದ್ರೆ ನಾವೆಲ್ಲರೂ ಬದುಕ್ತೇವೆ ಅನ್ನೋದು ಅಂತ ಕಳೆ ನಾ ಎಲ್ಲರ ಕಡೆಗೂ ಮನವಿ ಮಾಡ್ಕೊಂತೇವೆ. ನಿಮ್ಮ ಮುಖಾಂತರ ದಯವಿಟ್ಟು ಒಬ್ಬರು ಇವತ್ತು ತಹಸೀಲ್ದಾರ್ ಆಗಿರ್ಲಿ ಅಥವಾ ಸಂಬಂಧಪಟ್ಟಂತ ನಮ್ಮ ಇಂಜಿನಿಯರ್ಸ್ ಆಗಿರ್ಲಿ ಅಥವಾ ಕಾಂಟ್ರಾಕ್ಟರ್ ಆಗಲಿ, ಡೆವಲಪರ್ಸ್ ಆಗಲಿ, ಎಲ್ಲರೂ ನಮ್ಮದೊಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು 1100 ರೂಪಾಯಿ ನಮಗೆ ನೀಡಬೇಕಾಗಿರ್ಲಿ ತಮ್ಮಲ್ಲಿ ಕೆಳ ವಿನಂತಿ ಮಾಡ್ಕೊಂತೀನಿ. ಶಂಕರ್ ಪಟ್ಟಿ.